ಹಲೋ, ಎಂತ? ಹಾಂ, ನಾವು ವಾಪಸ್ ಮನೆಗೆ ಬರಬೇಕಾ? ತಾಯಿ ಮನೆಗೆ ಮತ್ತೆ? ಆಯಿತು. ಎಂತ ಸೊಂಟ ನೋವಂತೆಯಾ? ನಾನು ನಿನ್ನೆ ಹೇಳಿದ್ದೆ ನಿಮ್ಮಲ್ಲಿ. ಆಯಿತು, ಇನ್ನೆಂತ ಮಾಡೋದು? ಆಯಿತು, ಬಸ್ಸಲ್ಲೇ ಬರ್ತೇನೆ. ಆಯಿತು, ಬಂದಾಯ್ತಲ್ಲ, ಆಯ್ತು, 5 ಗಂಟೆ ಒಳಗೆ ಇರ್ತೇನೆ. ಆಯಿತು, ಇರ್ತೇನೆ ಈಗ. ಎಷ್ಟು ಬೇಸರ ಆಗ್ತಿದೆ ನೋಡು. ಇಷ್ಟು ದೊಡ್ಡ ಲಗೇಜ್ ಹೊತ್ತುಕೊಂಡು ಬಂದಿದ್ದೇನೆ ಇವತ್ತು. ಅಪ್ಪನ ಮನೆಗೆ ಹೋಗುದು ಅಂತೇಳಿ ಖುಷಿಯಲ್ಲಿ. ಇನ್ನು ಇದನ್ನು ವಾಪಸ್ ಮನೆಗೆ ತಗೊಂಡು ಹೋಗ್ಬೇಡ್ವಾ ನಾನು? ಹಾಗೆ ಹೋಗುವಾಗ ಎಷ್ಟು ಬೇಸರ ಆಗ್ತದೆ. ಮರ್ಯಾದೆ ಹೋದಾಗೆ ಆಗ್ತದೆ. ಅವರು ಅಲ್ಲಿ ಹಿಂದೆ ನಿಂತುಕೊಂಡು ನೆಗಡುದು ನನ್ನ ಗಂಡನಿಗೆ ಕಾಣ್ತದ ಇಲ್ಲ. ಇವಳು ಹೋದವಳು ಹಾಗೆ ಬಂದ್ಲು ಅಂತ ಹೇಳಿ ಇನ್ನು ಫೋನಲ್ಲೆಲ್ಲ ಹಂಗಿಸ್ಲಿಕ್ಕೆ ಉಂಟು, ಗೊತ್ತುಂಟಾ? ನಂಗೆ ಈಗ ನೆನಪಾಯಿತು. ಇನ್ನು ರಿಕ್ಷಾ ಡ್ರೈವರಿಗೆ ಫೋನ್ ಮಾಡಬೇಕಷ್ಟೆ. ನಾನು ಆ ರಿಕ್ಷಾದವನಲ್ಲಿ ಹೇಳಿದ್ದೆ ಇವತ್ತು ಸಂಜೆ ಅಲ್ಲಿ ಅಜ್ಜಿ ಮನೆ ಹತ್ರವೇ ಬಿಡು ಅಂತ. ಇನ್ನು ಅವನಲ್ಲಿ ಬಿಟ್ಟರೆ ಆಗ್ತದ? ಇನ್ನು ವಾಪಸ್ ಅವನಲ್ಲಿ ಇರಬೇಕಷ್ಟೆ, ಮನೆಗೆ ಕರ್ಕೊಂಡು ಹೋಗು ಸೀದಾ ಅಂತೇಳಿ. ಇಷ್ಟು ಬೇಸರ ಆಗ್ತದೆ. ಎಷ್ಟು ಕನಸು ಕಟ್ಟು ಒಮ್ಮೆದು ಒಂದು ದಿನ ನಿಂತ್ಕೊಳ್ಳೋದು ಅಪರೂಪದಲ್ಲಿ. ಅದಕ್ಕೆ ಸಾಕಲ್ಲ ಹಾಕಿದ್ರು. ಎಂತ ಸೊಂಟ ನೋವು ಎಂತ ಇಲ್ಲ. ಅಲ್ಲಿ ಮೈದಾನ ಮನೆಗೆ ಗಾಡಿ ಕಟ್ಟಿಕೊಂಡು ಹೋಗುವಾಗ ಎಲ್ಲ ಸರಿ ಹೋಗ್ಲಿಕ್ಕಾಗ್ತದೆ ಇವರಿಗೆ. ನಿನ್ನತ್ತೆ ಬಂದವರಲ್ಲೇ ಆದರೂ ಮಾತಾಡ್ತಾರೆ. ನನ್ನತ್ತೆ ನಮ್ಮ ಪೈಕಿ ಅವ್ರು ಬಂದರೆ ಮಾತಾಡೋದಿಲ್ಲ. ಏನೂ ಆಗೋದಿಲ್ಲ ಅಂತ ಹೇಳೋರಿಗೆ ಹೀಗೆ ಮಾಡಿ ಕೂತ್ಕೊಂಡು ನೋಡ್ತಾ ಇರ್ತಾರೆ. ನನಗೆ ಎಷ್ಟು ಒಂದು ಥರ ಆಗ್ತದೆ, ಗೊತ್ತುಂಟು. ಇದನ್ನೆಲ್ಲ ನನಗೆ ಮೊದಲೇ ಹೇಳಿದಾನೆ? ಇಲ್ಲ ಈಗ ಎಂತ ಕೇಳ್ತು? ಅಷ್ಟು ಬೇಸರ ಉಂಟು ನನ್ನಲ್ಲಿ. ಮೊದಲೇ ಹೇಳಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನ ಮನೆಯ ವಿಷಯ ಅಂತಂದರೆ ದೂರದಾಗೆ ಆಗೋದಿಲ್ವ ಇಲ್ಲಿ? ಇನ್ನು ಅವರ ಮದುವೆಗಾಗುವಾಗ ಮೊದಲೇ ಹೇಳಿರ್ತೇನೆ ನಾನು, ನನಗೆ 2 ದಿವಸ ಹೋಗ್ಲಿಕ್ಕೆ ಉಂಟು. ಬೇಕಿದ್ದರೆ ಅವರ ಮೈದುನನ ಹೆಂಡತಿ ಬಂದು ನಿಂತ್ಕೊಳ್ಳಿ ಅವಳು. ಇಲ್ಲದಿದ್ರೆ ನನಗೆ ಮದುವೆಗೆ ಸಹ ಬರಲಿಕ್ಕಾಗೋದಿಲ್ಲ. ಇವರಿಗೆ ಕರ್ಕೊಂಡು ಹೋಗ್ಲಿಕ್ಕಾಗದಿದ್ರೆ ನೀನು ಭಾವನಲ್ಲಿ ಹೇಳು. ಅಲ್ಲೇ ಅಲ್ಲ ದಾರಿ, ನಾನು ಅಲ್ಲೇ ನಿಮ್ಮ ಕಾರಿಗೆ ಹತ್ತಿಕೊಳ್ತೇನೆ. ಪ್ಲೀಸ್ ಅಕ್ಕ, ಕರ್ಕೊಂಡು ಹೋಗ್ತೀಯಲ್ಲ? ನನಗೆ ಗೊತ್ತುಂಟು ನೀನು ಬಿಟ್ಟು ಕೊಡೋದಿಲ್ಲ ಅಂತ, ಆದರೂ ಸಹ ಕೇಳಿಕೊಂಡಿದ್ದು. ನಿನಗೆ ಸಹ ಕಷ್ಟ ಇಲ್ವ ಮನೆಯಲ್ಲಿ? ನನ್ನಾಗೆ ಕಷ್ಟ ಉಂಟು ನಿನಗೆ ಕೂಡ. ಸಾಕು, ಇನ್ನೆಷ್ಟು ಇದನ್ನೇ ಮಾತಾಡಿಕೊಂಡಿರೋದು? ಪೂಜೆಗಾದರೂ ಬಂದದ್ದೆಲ್ಲ ಸಾಕು. ಇನ್ನೆಷ್ಟು ಇದೇ ಬೇಜಾರಿನ ವಿಷಯ ಮಾತಾಡಿಕೊಂಡಿರೋದು? ಸ್ವಲ್ಪ ಥರ ನಾವು ಖುಷಿಯಲ್ಲಿ ಮಾತಾಡುವ. ಆಯ್ತಾ ಅಕ್ಕ, ಪ್ಲೀಸ್? ಅಮ್ಮ ಬರ್ತಾಳಲ್ಲ ಪೂಜೆಗೆ? ಅಮ್ಮನನ್ನಾದರೂ ನೋಡಿದ ಹಾಗೆ ಆಗ್ತದೆ. ಅಪ್ಪನಲ್ಲಿ ಫೋನ್ ಮಾಡಿ ಮಾತಾಡ್ತೇನೆ ನಾನು. ಇಲ್ಲ, ಬೇಸರ ಮಾಡೋದಿಲ್ಲ. ಇಲ್ಲ, ಹೋಗ್ಲಿಕ್ಕೆಲ್ಲ ಬರೋದಿಲ್ಲ ಇನ್ನು. ಆಯಿತು, ನೆಕ್ಸ್ಟ್ ವೀಕ್ ಆದರೂ ಇವರಿಗೆ ಪರೀಕ್ಷೆ ಮುಗಿದಾಗ ಇವರಲ್ಲಿ ಹೇಳ್ತೇನೆ ಅಪ್ಪನ ಮನೆಗೆ ಬಿಡಲಿಕ್ಕೆ. ಖುಷಿಯಲ್ಲಿ ಮಾತಾಡುವ. ಇನ್ನೊಂದು ಎಷ್ಟು ಆಯಿತು ಗಂಟೆ? 12 ಅಲ್ಲ? ಇನ್ನೊಂದು ಸ್ವಲ್ಪ ಹೊತ್ತು ಸಿಗ್ತದೆ. ನಾವಲ್ಲಿ ಹೊರಗೆ ಹೋಗಿ ಚಿಕ್ಕಮ್ಮನ ಗಾರ್ಡನ್ ಒಮ್ಮೆ ನೋಡಿಕೊಂಡು ಬರುವನಾ? ಹೋಗುವ ಅಲ್ಲ? ಅಷ್ಟಾದರೂ ಸಮಾಧಾನ ಆಗ್ತದೆ. ಹೋಗುವ.